RDPR ಆಗಲಿ ಮತ್ತೊಂದಾಗಲಿ ಯಾಕೆ ನಿಂತಿದೆ, ಎಲ್ಲಿಂದ ನಿಂತಿದೆ, ಹೆಂಗ್ ನಿಂತಿದೆ ಅನ್ನೋದನ್ನ ನಾನು ಮುಂದೆ ಬರ್ತೀನಿ. ಈಗ ನಾನು ಹೊಂಟಿರೋದು ಸಮಗ್ರವಾಗಿರ್ತಕ್ಕಂಥ ಶಿವಲಿಂಗ ಅವ್ರ ಮಾತು ಯಾರು ಮಾಡಬೇಡಿ. ನಮ್ಮ ಸಮಗ್ರವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದನ್ನ ಹೆಂಗೆ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ನಾನು ಸಲಹೆ ಸೂಚನೆ ಕೊಡ್ತಾ ಇದ್ದೀನಿ. ಸ್ವಲ್ಪ ದಯಮಾಡಿ ಸ್ವಲ್ಪ ಇದಾಗ್ಬಿಟ್ರೆ ನಮ್ದು ಏನಿಲ್ಲ. ನಾವು ಈಗ ನೀವೆಲ್ಲ ಹೇಳ್ಕತ್ತೀರಿ, ಶಿವಲಿಂಗ ಹೇಳ್ಕೊಂಡ್ರೆ ಹೋದ್ರೆ ಹೆಂಗೆ? ಶಿವಲಿಂಗ ಅವ್ರೆ ನೀವು ಮಾತಾಡಿಕೊಂಡು ಅವ್ರನ್ನ ಯಾಕೆ ಉತ್ತರ ಕೊಡ್ತೀರಿ ನೀವು? ಈಗ ನಿಮ್ಮ ಅದನ್ನು ಮಾತಾಡಿಕೊಂಡು ಈಗ ಬಹಳ ದೊಡ್ಡ ಸಮಸ್ಯೆ ಇಡೀ ರಾಷ್ಟ್ರ ಸೆಳೆದಂತೂ ಕಬ್ಬಿನ ಬೆಲೆ ನಿಗದಿ ಬಗ್ಗೆ. ಕಬ್ಬು ಹೋರಾಟ ಬಹಳ ತೀವ್ರಗತಿನಲ್ಲೇ ಉತ್ತರ ಕರ್ನಾಟಕದಲ್ಲಿ ನಡೀತು. ಕಬ್ಬಿನ ರೈತರು ನಮಗೆ ಬೆಂಬಲ ಬೆಲೆಯನ್ನು ಕೊಡಿ, ನಮಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ, ನಮ್ಮ ಹೋರಾಟ ಅಂತೇಳಿ ಬಹಳ ದೊಡ್ಡ ಪ್ರಮಾಣದ ಹೋರಾಟ ನಡೀತು. ಆಯ್ತು, ಕಬ್ಬು ಇಲ್ಲಿ ಸುಮಾರು 80 ಕಬ್ಬನ್ನು ಅರಿಯತಕ್ಕಂಥ ಮಾಲೀಕರಿದ್ದಾರೆ. 10 ಲಕ್ಷ ಟನ್ನು ಕಬ್ಬನ್ನು ಅರಿಯತಕ್ಕಂಥ ಬೆಳೆಯತಕ್ಕಂಥ ರೈತರು ಇದ್ದಾರೆ. ಅವರ ಜೀವನಾಡಿ, ಅವರ ವಾಣಿಜ್ಯ ಬೆಳೆ. ಇಂಥ ರೈತರಿಗೆ ನಾವು ಉತ್ತಮವಾದಂಥ ಬೆಲೆಯನ್ನು, ಅವರ ಕಷ್ಟ ಸುಖವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ನಮ್ಮ ಎರಡೂ ಸರ್ಕಾರದ ಜವಾಬ್ದಾರಿ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡಬೇಕು? ಪ್ರಾಮಾಣಿಕವಾದಂಥ ಪ್ರಯತ್ನ ಆಗಬೇಕು. ಇವತ್ತು ಏನಾಗಿದೆ ಈ ವ್ಯವಸ್ಥೆ ಒಳಗಡೆ, ಈ ಕಬ್ಬನ್ನು ಅರಿದಂಥ ಸಂದರ್ಭದಲ್ಲಿ ಇಳುವರಿಯ ಆಧಾರದ ಮೇಲೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಆ ಎಥನಾಲ್ ಏನ್ಗೆ ನಾವೇನು ಎಥನಾಲ್ ಎಲ್ಲ ಹೋದ್ರು, ಆ ಎಥನಾಲ್ ಎಲ್ಲ ನಾನು ಅವ್ರ ಯಾರು ತಿಳ್ಕೊಂಡಿದ್ದೀನಿ, ಎಥಿನಾಲ್ ಅಲ್ಲಿ ಏನು ಒಂದು ಅದ ಪ್ರಮಾಣ ಇದೆ. ಅದಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ಅಂತ ನಾನು ಯಾವಾಗಲೂ ಯಾಕೆ ಬಡ್ಕತ್ತೀನಿ ಇದಕ್ಕೆ,